ನಟಿ ರಶ್ಮಿಕಾ ಮಂದಣ್ಣಕ್ಕೆ ಗಂಭೀರ ಗಾಯ. ಮುಂದಿನ 6 ವಾರಗಳ ಕಾಲ ರೆಸ್ಟ್ ತೆಗೊಳ್ಳುವ ಅಗತ್ಯ ಇದೆ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆಲ್ಲ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ನ್ಯಾಷನಲ್ ಕ್ರಶ್ ನಟಿ ರಶ್ಮಿಕಾ ಮಂದಣ್ಣ ಅವರು ಶೂಟಿಂಗ್ ವೇಳೆ ತೀವ್ರ ಸ್ವರೂಪದ ಗಾಯ ಒಳಗಾಗಿದ್ದರು. ಆ್ಯಕ್ಷನ್ ಹಾಗೂ ಡ್ಯಾನ್ಸ್ ಸನ್ನಿವೇಶಗಳ ಚಿತ್ರೀಕರಣ ವೇಳೆ ಅವರ ಸೊಂಟದ ಭಾಗಕ್ಕೆ ಗಂಭೀರ ಪೆಟ್ಟಾಗಿದ್ದು, ವೈದ್ಯರು ಬರೋಬ್ಬರಿ 6 ವಾರಗಳ ಕಾಲ ಸಂಪೂರ್ಣ ವಿಶ್ರಾಂತಿ ಪಡೆಯುವಂತೆ ಸೂಚಿಸಿದ್ದಾರೆ. ಗಾಯದ ವಿಷಯ ತಿಳಿದ ಅಭಿಮಾನಿಗಳಿಗೆ ಬೇಸರ ಆಗಿದೆ. ರಶ್ಮಿಕಾ ಮಂದಣ್ಣ ಅವರ ಹೆಲ್ತ್ ಅಪ್ಡೇಟ್ ತಿಳಿಸಲು ಫ್ಯಾನ್ಸ್ ಕಾದಿದ್ದಾರೆ ಅಂತಲೇ ಹೇಳ್ಬೋದು. ರಶ್ಮಿಕಾ ಮಂದಣ್ಣ ಪ್ರಸ್ತುತ ರಣಬಾಲಿಯೆ ಹಾಗೂ ಮೈಸಾ ಸಿನಿಮಾಗಳ ಶೂಟಿಂಗ್ನಲ್ಲಿ ಸಕ್ರಿಯವಾಗಿದ್ದರು. ಈ ಚಿತ್ರಗಳ ಕಠಿಣ ಆ್ಯಕ್ಷನ್ ಸನ್ನಿವೇಶಗಳು ಮತ್ತು ಡ್ಯಾನ್ಸ್ ಸೀನ್ಗಳಿಗಾಗಿ ಸತತವಾಗಿ ಶ್ರಮಿಸಿದ್ದ ವೇಳೆ ಅವರಿಗೆ ಈಗ ಗಾಯ ಆಗಿದೆ. ಇದರಿಂದಾಗಿ ಅವರು ಚಿತ್ರೀಕರಣಕ್ಕೆ ಹಾಗೂ ಇತರ ಕೆಲಸಗಳಿಗೆ ಬ್ರೇಕ್ ನೀಡಬೇಕಾಗಿದೆ. ಗುಣಮುಖರಾದಾಗ ಬಳಿಕವೇ ಶೂಟಿಂಗ್ ಮಾಡಬೇಕಾಗಿದೆ ಅಂತಲೇ ಹೇಳಬಹುದು. ವೈದ್ಯರ ಪ್ರಕಾರ ರಶ್ಮಿಕಾ ಅವರ ಸೊಂಟ ಭಾಗದಲ್ಲಿ ಟೆಂಡನ್ ಡಿಟ್ಯಾಚ್ ಆಗಿದ್ದೆ. ಸಾಮಾನ್ಯವಾಗಿ ಭಾರೀ ಪ್ರಮಾಣದ ಕಠಿಣ ಶಾರೀರಿಕ ಶ್ರಮ ವಹಿಸುವ ವೃತ್ತಿಪರ ಕ್ರೀಡಾಪಟುಗಳಲ್ಲಿ ಇಂತಹ ಗಾಯಗಳು ಕಂಡುಬರುತ್ತವೆ. ಗಾಯದ ತೀವ್ರತೆಯನ್ನು ಪರಿಶೀಲಿಸಿದ ವೈದ್ಯರು ತಂಡ ಅವರಿಗೆ ಕನಿಷ್ಠ 6 ವಾರಗಳ ಕಾಲ ಯಾವುದೇ ಕೆಲಸ ಮಾಡದೆ ಸಂಪೂರ್ಣ ಬೆಡ್ ರೆಸ್ಟ್ ಮಾಡುವಂತೆ ಸೂಚಿಸಿದ್ದಾರೆ. ರಶ್ಮಿಕಾ ಅವರ ಕೈಯಲ್ಲಿ ಪ್ರಸ್ತುತ ಹಲವು ದೊಡ್ಡ ಬಜೆಟ್ ಸಿನಿಮಾಗಳಿವೆ. ಆದರೆ ಈಗ ದಿಢೀರನೆ ಗಾಯಗೊಂಡಿರುವ ಕಾರಣ ಅವರು ಕೆಲ ಕಾಲ ಶೂಟಿಂಗ್ನಿಂದ ದೂರ ಉಳಿಯಬೇಕಾಗಿದೆ. ಇದರಿಂದ ಅವರು ನಟಿಸುತ್ತಿರುವ ಸಿನಿಮಾಗಳ ಚಿತ್ರೀಕರಣ ವೇಳಾಪಟ್ಟಿಯಲ್ಲಿ ಭಾರೀ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ರಶ್ಮಿಕಾ ಅವರಿಗೆ ಗಾಯ ಆಗಿದೆ ಎಂಬ ಸುದ್ದಿ ತಿಳಿದು ಅಭಿಮಾನಿಗಳಿಗೆ ಆತಂಕ ಆಗಿದೆ. ಓಕೆ ಗೈಸ್, ಮುಂದೆ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾರೆ. ಸೋ ಮಚ್, ಥ್ಯಾಂಕ್ ಯು, ಬೈ.